ಇನ್ನು ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೈ ಶಾಸಕರ ಅಸಮಾಧಾನ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಂಪುಟದಲ್ಲಿ ಎಲ್ರಿಗೂ ಕೂಡ ಅವಕಾಶ ಕೊಡಲು ಆಗುವುದಿಲ್ಲ. ಯಾವುದೇ ಸರ್ಕಾರ ಬಂದರೂ ಸಚಿವ ಸ್ಥಾನಕ್ಕಾಗಿ ಅಸಮಾಧಾನ ಇದ್ದೇ ಇರುತ್ತೆ. ಇರುವಂಥ 34 ಸ್ಥಾನಗಳಲ್ಲಿ ಎಲ್ಲರನ್ನ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದರೆ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕು. ಅಸಮಾಧಾನಿತರು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಇರಬೇಕು. ಅಸಮಾಧಾನ ಇದ್ದರೆ ಮನವೊಲಿಸುವ ಕೆಲಸವನ್ನ ಪಕ್ಷ ಮಾಡುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಸಂಪುಟದ ಬಗ್ಗೆ ಕೆಲವು ಅಸಮಾಧಾನವಿತ್ತು. ಶ್ರೀನಿವಾಸ್ ಪ್ರಸಾದ್, ಅಂಬರೀಶ್ ಅವರಿಂದಲೂ ಕೂಡ ಅಸಮಾಧಾನ ವ್ಯಕ್ತವಾಗಿತ್ತು. ಆದರೆ ಅವರು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ರು. ಇನ್ನು ಅಸಮಾಧಾನಿತರು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರುತ್ತಾರೆ. ಬೀದರ್ನಲ್ಲಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನೋಡ್ರಿ, ಯಾವುದೇ ಒಂದು ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಆದಾಗ ಎಲ್ಲ ಸಮಯದಲ್ಲೂ ಎಲ್ಲ ಸರ್ಕಾರಗಳಲ್ಲೂ ಯಾರು ಸಚಿವಾಕಾಂಕ್ಷಿಗಳಿರ್ತಾರೆ ಎಲ್ಲರಿಗೂ ಕೂಡ ಅಕಾಮಡೇಟ್ ಮಾಡೋಕ್ಕಾಗೋದಿಲ್ಲ. ಆಗ ಕೆಲವ್ರಿಗೆ ಅಸಮಾಧಾನ ಆಗೇ ಆಗುತ್ತೆ. ಆದರೆ ಪಕ್ಷದ ತೀರ್ಮಾನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಹೈಕಮಾಂಡ್ ಅವರು ಇರೋ 34 ಸ್ಥಾನಗಳಲ್ಲಿ ಎಲ್ಲರಿಗೂ ಕೂಡ ಅವರು ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಮಾಡಿರ್ತಾರೆ. ಸೊ ಇನ್ನು ಕೆಲವ್ರಿಗೆ ಅಸಮಾಧಾನ ಆದರೂ ಕೂಡ ಅವರು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರಬೇಕು, ಅದನ್ನು ಒಪ್ಕೋಬೇಕು, ಆ ಕೆಲಸ ಮಾಡ್ತಾರೆ. ಮತ್ತು ಪಕ್ಷ ಕೂಡ ಅವ್ರ ಮನವೊಲಿಸೋ ಕೆಲಸ ಮಾಡ್ತಾರೆ. ಯಾಕೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಸಂಪುಟ ವಿಸ್ತರಣೆ ಮಾಡಿದಾಗ ಆಗಲೂ ಕೂಡ ಅಸಮಾಧಾನ ಆಗಿತ್ತು. ಆಗಲೂ ಶ್ರೀನಿವಾಸ್ ಪ್ರಸಾದ್ ಅವರು, ಅಂಬರೀಶ್ ಅವರು, ಇನ್ನೊಂದು ಇಬ್ಬರು ಅಸಮಾಧಾನ ಆದರೂ ಕೂಡ ಆಮೇಲೆ ಅವರು ಇಲ್ಲ ನಾವು ಪಕ್ಷ ಏನು ಹೇಳ್ತೋ ಕೇಳ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬರು ಮಾತ್ರ ರಾಜೀನಾಮೆ ಕೊಟ್ಟು ಮತ್ತೆ ಬೈ ಎಲೆಕ್ಷನ್ ಕೂಡ ಆಗಿತ್ತು ಅವಾಗ. ಸೊ ಅದು ಇತಿಹಾಸ, ಯಾವಾಗಲೂ ಹಂಗೆ ಆಗುತ್ತೆ. ಸರ್, ಮಾದೇವಪ್ಪ ಅವರಿಗೆ ತನ್ವೀರ್ ಸೇಠ್ ಅವ್ರಿಗೆ ಸಿಗದೇ ಇರೋಕ್ಕೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಮೈಸೂರಿಗೆ 2 ಸಿಗುತ್ತೆ. ಈಗಾಗಲೇ ಹೇಳಿದ್ನಲ್ಲ, ಯಾರಿಗೆ ಸಚಿವಾಕಾಂಕ್ಷಿಗಳಿಗೆ ಯಾರು ಸಿಕ್ಕಿಲ್ಲ ಅವ್ರಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಮುಂದಿನ ದಿವಸ ಅವರು ಕೂಡ ಕೊನೆಗೆ ಪಕ್ಷದ ಏನು ತೀರ್ಮಾನ ಇರುತ್ತೆ ಅದಕ್ಕೆ ಒಪ್ಕೊಳ್ತಾರೆ. ಪಕ್ಷ ಕೂಡ ಅವ್ರು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ.